ಇವತ್ತು ನಾವು ಮಾಡ್ತಾ ಇರೋದು ಕ್ಯಾರೆಟ್ ಹಲ್ವಾ. ಅದಕ್ಕೆ ಅರ್ಧ kg ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀವಿ, 1/4 ಲೀಟ್ರ್ ಹಾಲು, 200 ಗ್ರಾಮ್ ಸಕ್ಕರೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1/4 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಹಾಗೆ ಸಕ್ಕರೆ 200 ಗ್ರಾಮ್ ಹಾಕ್ತಾಯಿದ್ದೀನಿ. ಎರಡು ಬೌಲ್ ಸಕ್ಕರೆ ಹಾಕಿ ಹಿಂದೆನೇ ಅದ್ರಾಗೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಹಾಕ್ಬಿಡ್ರಿ. ಇದು ಸಕ್ಕರೆ ನೀರು ಬಿಡುತ್ತೆ, ಸಕ್ಕರೆನೂ ಹಾಲು ಸೇರಿರೋದ್ರಿಂದ ನೀರು ಬಿಡುತ್ತೆ. ಹಂಗಾಗಿ ಕೈ ಆಡಿಸ್ತಾ ಇರಬೇಕು. ಹಾಲಲ್ಲಿ ಇರೋ ನೀರೆಲ್ಲ ಹಿಂಗೆ ನೀರು ಬಿಟ್ಟೈತೆ, ಸಕ್ಕರೆನಲ್ಲಿ ನೀರು ಬಿಟ್ಟೈತೆ, ಹಾಲಲ್ಲಿ ನೀರು ಬಿಟ್ಟೈತೆ. ಇದು ಬೇಯಬೇಕು, ಇದರಲ್ಲೇ ಹಿಂಗೆ ಬೇಯಬೇಕು. ಈ ನೀರೆಲ್ಲ ಹಿಂಗೋವರೆಗೂ ಬೇಯಿಸ್ತಾ ಇರಬೇಕು. ಇದು ಮೀಡಿಯಮಲ್ಲಿ ಇಟ್ಕೊಂಡ್ರೆ ಸಾಕು. ಫ್ಲೇಮ್ ಅದು ಬೇಯಬೇಕು, ಹಂಗೆ ಬೇಯುತ್ತೆ ಸಾಕು. ಅದು ನೀರು ಬಿಟ್ಕೊಂಡೈತೆ, ಬೇಯಬೇಕು. ಇನ್ನೊಂದೇನೆಂದರೆ, ಗೊತ್ತಿಲ್ಲದವರು ಯಾವುದೇ ಕಾರಣಕ್ಕೂ ನೀರು ಹಾಕೋಂಗಿಲ್ಲ, ಹಾಲಲ್ಲೇ ಬೇಯಿಸ್ಬೇಕು. ಇದನ್ನು ಹಾಲಲ್ಲೇ ಬೇಯಬೇಕು, ಯಾವುದೇ ಕಾರಣಕ್ಕೂ ನೀರು ಹಾಕೋಕೆ ಹೋಗ್ಬೇಡ್ರಿ. ಆವಾಗ ಕೈ ಆಡಿಸ್ತಾ ಇರ್ರಿ ಬೇಯೋವರೆಗೂ. ನೀರೆಲ್ಲ ಚೆನ್ನಾಗಿ ಹಿಂಗೋಬೇಕು, ಅಷ್ಟವರೆಗೂ ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ರಿ. ಸಕ್ಕರೆ ಹಾಕಿರೋದಕ್ಕೆ, ಹಾಲು ಸಕ್ಕರೆ ಸೇರಿಸಿರೋದಕ್ಕೆ ನೀರು ಬಿಟ್ಕೊಂಡೈತೆ. ಅದೆಲ್ಲ ಹಿಂಗೋವರೆಗೂ ಹೈ ಫ್ಲೇಮ್ ಇಟ್ಕೊಂಡು ನೋಡ್ಕೊತಾ ಇರ್ರಿ. ಅದು ನೀರು ಹಾಲೆಲ್ಲ ಹಿಂಗೋವರೆಗೂ ಕೈ ಆಡಿಸ್ತಾ ಇರ್ರಿ. ಸ್ವಲ್ಪ ಗಟ್ಟಿಗೆ ಆಗ್ತಾಯಿದೆ, ನೀರೆಲ್ಲ ಹಿಂಗೋಗೈತೆ ಅಂದಾಗ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಕೈ ಆಡಿಸ್ತಾ ಇರ್ರಿ. ಟೈಮ್ ತೊಗೊಳುತ್ತೆ ನೀರೆಲ್ಲ ಹಿಂಗೋಕ್ಕೆ, ಅಷ್ಟವರೆಗೂ ನಾವು ಕಾಯಬೇಕು. ಆವಾಗ ತಿರುಗಿಸ್ತಾ ಇರಬೇಕು. ಮತ್ತು ಅವ ಹೀರ್ಕೊಳೋವರೆಗೂ ಇನ್ನೊಂದು ಸ್ವಲ್ಪ ಹಿಂಗೆ ಆಡಿಸ್ತಾ ಇರಬೇಕು. ನೋಡಿ ನೀರೆಲ್ಲ ಈ ಥರ, ನೀರೆಲ್ಲ ಇವಾಗ ಹಿಂಗೈತೆ. ಇವಾಗ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೋಬೇಕು. ತುಪ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಗೋಡಂಬಿ ದ್ರಾಕ್ಷಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಇಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕಾದರೂ ಹಾಕ್ಕೋಬೋದು. ಎಲ್ಲ ನೀರೆಲ್ಲ ಹಿಂಗೈತೆ. ಈ ಕಡೆ ನಾನು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿಯೋಕೆ ಇಟ್ಟಿದ್ದೀನಿ. ಅದು ಹಾಕಿದ್ರೆ ಫೈನಲ್ ಟಚ್ಚು ಗೋಡಂಬಿ ದ್ರಾಕ್ಷಿ. ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೋಬೇಕು. ದ್ರಾಕ್ಷಿ ಹಿಂಗೆ ಉಬ್ಬಿ ಬಂದರೆ ಸಾಕು, ತೀರಾ ಕಪ್ಪಗಾಗೋದು ಬೇಡ. ಗೋಡಂಬಿ ಕಲರ್ ಬಂದೈತೆ. ಇವಾಗ ಕ್ಯಾರೆಟ್ಗೆ ಶಿಫ್ಟ್ ಮಾಡ್ಕೊತೀನಿ. ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದಿರೋ ಅಂಥದ್ದನ್ನ ಸಿದ್ಧಾಯಿತು. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಆ ತುಪ್ಪದಲ್ಲಿ ಕ್ಯಾರೆಟ್ನ ಚೆನ್ನಾಗಿ ಕಲಿಸ್ತಾಯಿದ್ದೀನಿ.
ಕೊನೆಗೆ ಈ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಬೇಕಾದರೆ ಇದಕ್ಕೆ ಕೋವಾ ಶುಗರ್ಲೆಸ್ ಕೋವಾನು ಆ್ಯಡ್ ಮಾಡ್ಕೋಬೋದು. ಬಟ್ ಅವಶ್ಯಕತೆ ಇಲ್ಲ, ಬೇಕು ಅನ್ನೋರು, ಇನ್ನೂ ಸ್ವಲ್ಪ ರಿಚ್ನೆಸ್ ಬೇಕು ಅನ್ನೋರು ಶುಗರ್ಲೆಸ್ ಕೋವಾನ ಮಿಕ್ಸ್ ಮಾಡ್ಕೋಬೋದು. ಇದು ತಣ್ಣಗಾದ್ಮೇಲೆ ತಿಂದರೆ ತುಂಬ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿನ್ನೋಕ್ಕಿಂತ ತಣ್ಣಗೆ ಮಾಡ್ಕೊಂಡು ತಿನ್ನಬೇಕು. ಫ್ರಿಜ್ನಲ್ಲಿ ಇಡ್ಬೋದಾ? ಹ್ಞೂ, ಫ್ರಿಜ್ಜಲ್ಲಿ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ತಿಂದರೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಕ್ಯಾರೆಟ್ ಹಲ್ವಾ ರೆಡಿ. ಮಾಡ್ಕೊಂಡು ತಿನ್ನು ನೋಡಿರಿ. ನಮ್ಮ ಚಾನಲ್ನ ಫಾಲೋ ಮಾಡಿರಿ, ಲೈಕ್ ಮಾಡಿರಿ.